ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KPS ಪ್ರಾಪರ್ಟೀಸ್ ಇನ್ ಮೈಸೂರು. ನಾನಿವತ್ತು ನಿಮಗೆ ಬೋಗಾದಿಲಿ ರೈಲ್ವೆ ಲೇಔಟಲ್ಲಿ 30-40 ಡುಪ್ಲೆಕ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ. ಮುಡ ಅಪ್ರೂವ್ಡ್ ಬರುತ್ತೆ. ವೆಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಡೋರ್ ಮಾಡಿದ್ದಾರೆ, ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ, ಹಾಗೆ ವೆಟ್ರಿಫೈಡ್ ಫ್ಲೋರಿಂಗು, ಆಲ್ ಟೀಕ್ ಯೂಸ್ ಮಾಡಿದ್ದಾರೆ, ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ. ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಷನ್ನು. ವೆಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಡೋರ್ ಮಾಡಿದ್ದಾರೆ. ಇದು ಯಾವ್ಯಾವ ರೀತಿ ಮಾಡಿದ್ದಾರೆ, ಏನು ಯಾವ ಥರ ಪ್ಲ್ಯಾನು ಮಾಡಿದ್ದಾರೆ, ವೆಸ್ಟಲ್ಲಿ ಯಾವ ರೀತಿ ವಾಸ್ತು ಮೇಂಟೈನ್ ಮಾಡಿದ್ದಾರೆ ಎಲ್ಲ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ನೋಡಿ, ನಿಮಗೆ ಇದು ಬೋಗಾದಿ ರೈಲ್ವೆ ಲೇಔಟ್ ಅಂತ ಮೂಡ ಅಪ್ರೂವ್ಡ್ ಇದೆ. ಹಾಗೆ ಇಲ್ಲಿ ನಿಮಗೆ ಫೋರ್ ವೀಲರ್ ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. 4 ವೀಲರ್ ಔಟ್ ಸೈಡ್ ಪಾರ್ಕ್ ಮಾಡ್ಕೋಬೋದು, ಇನ್ಸೈಡು ಕೂಡ ನೀವು 4 ವೀಲರ್ನ ಪಾರ್ಕ್ ಮಾಡ್ಕೋಬೋದು. ಅದು ಯಾವ ರೀತಿ ಇದೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಇದು ನಿಮಗೆ ರಿಂಗ್ ರೋಡ್ಗೆ ನಿಮಗೆ ತುಂಬ ಕ್ಲೋಸ್ ಆಗಿದೆ. ಹಾಗೆ ನಿಮಗೆ ಕಾವೇರಿ ವಾಟ್ರ್ ಕೂಡ ಬರುತ್ತೆ. ಮತ್ತು ನಿಮಗೆ ಪ್ರೈಸ್ ಬಂದು 2 ಕೋಟಿ ಹೇಳ್ತಿದ್ರೆ ನೆಗೋಷಿಯಬಲು. ಓನರ್ ವ್ಯಾಪಾರ ಇರುತ್ತೆ, ಓನರ್ ಹತ್ರ ಮೀಟಿಂಗ್ ಇರುತ್ತೆ. ನೋಡಿ, ಇಲ್ಲಿ ನಿಮಗೆ ಕಾರ್ನ ಪಾರ್ಕ್ ಮಾಡ್ಕೋಬೋದು, ಇನ್ನೋವಾ ಕಾರ್ನ, ಅಷ್ಟು ಸ್ಪೇಸ್ ಇದೆ. ಹಾಗೆ ಫ್ರಂಟು ಮತ್ತು ಸೈಡಲ್ಲಿ ಜಾಗ ಬಿಟ್ಟಿದ್ದಾರೆ. ಯಾವ್ಯಾವ ರೀತಿ ಮಾಡಿದ್ದಾರೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಎಲ್ಲ ನಿಮಗೆ ಇಲ್ಲಿ ಟೈಲೆಲ್ಲ ಯೂಸ್ ಮಾಡಿದ್ದಾರೆ, ವುಡನ್ ಟೈಲು. ಹಾಗೆ ಪಾರ್ಕಿಂಗ್ ಸ್ಪೇಸು ಕೂಡ ತುಂಬ ಸ್ಪೇಸಿಯಸ್ ಆಗಿದೆ. ಮತ್ತು ನಿಮಗೆ ಇಲ್ಲಿ ಜಾಗ ಬಿಟ್ಟಿದ್ದಾರೆ, 1 ಅಡಿ 1.5 ಅಡಿ ಜಾಗ ಬಿಟ್ಟಿದ್ದಾರೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ವೀಡಿಯೋಗಳನ್ನ ನೋಡಿ, ಹಾಗೆ ವೀಡಿಯೋಸಲ್ಲಿ ಲೈಕ್ ಕೊಡಿ. ಮತ್ತು ಪಕ್ಕದಲ್ಲೇ ಐಪ್ ಅಂತ ಬರುತ್ತೆ ಆಪ್ಷನ್ನು, ಅದನ್ನು ಕೂಡ ಮಾಡಿ. ನೋಡಿ, ಇಲ್ಲಿ ಸೇಫ್ಟಿ ಗ್ರಿಲ್ ಕೂಡ ಹಾಕಿದ್ದಾರೆ. ಅಂದರೆ ನಿಮಗೆ ಸೇಫ್ಟಿ ಪರ್ಪಸ್ಸು ಇದನ್ನು ಯೂಟಿಲೈಸ್ ಮಾಡಿದ್ದಾರೆ. ನೋಡಿ, ಇದು ಮೇನ್ ಡೋರು ನಾರ್ತ್ಗಿದೆ, ಅಂದರೆ ನಂದಿ ಬಾಗಿಲು ಅಂತ ಹೇಳ್ತಾರೆ. ನಂದಿ ಬಾಗಿಲಿಗೆ ಡೋರ್ ಕೊಟ್ಟಿದ್ದಾರೆ. ಹಾಗೆ ಟೀಕ್ ಇದೆ, ತೋರಿಸ್ತೀನಿ ಬನ್ನಿ ಅದನ್ನು. ನೋಡಿ, ಇದು ನಂದಿ ಬಾಗಿಲು. ಹಾಗೆ ಇಲ್ಲಿ ಕೂಡ ನಿಮಗೆ ಜಾಗ ಬಿಟ್ಟಿದ್ದಾರೆ ಬ್ಯಾಕ್ ಸೈಡ್ ಹೋಗೋದಕ್ಕೆ. ಹಾಗೆ ಸೇಫ್ಟಿ ಗ್ರಿಲ್ ವರ್ಕ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ನೋಡಿ, ಇವಾಗ ನಾನು ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ. ಒಳಗಡೆ ಎಂಟ್ರಿ ಆದರೆ ಗ್ರಾನೈಟ್ ಫ್ಲೋರಿಂಗು, ಅವಾಗಲೇ ಹೇಳ್ದಂಗೆ ಒಂದು ಒಳ್ಳೆ ಕ್ವಾಲಿಟಿ ಮನೆ ಬೇಕು, ಒಂದು ಕನ್ಸ್ಟ್ರಕ್ಷನ್ ಚೆನ್ನಾಗಿರಬೇಕು, ಮೆಟೀರಿಯಲ್ ಚೆನ್ನಾಗಿ ಯೂಸ್ ಮಾಡಿರಬೇಕು ಅಂತ ಸುಮಾರು ಜನ ನನಗೆ ಕೇಳ್ತಾ ಇರ್ತಾರೆ. ಅವರು ಒಂದು ಈ ವಿಡಿಯೋನ ಪೂರ್ತಿ ನೋಡಿದ್ರೆ ನಿಮಗೆ ಪೂರ್ತಿ ಅರ್ಥ ಆಗುತ್ತೆ. ಯಾಕೆಂತಂದರೆ ಸ್ವಲ್ಪ ನೋಡಿ, ನೀವು ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ಎಲ್ಲಿ ಏನಿದೆ ಅಂತ ನಿಮಗೆ ಅರ್ಥ ಆಗಲ್ಲ. ಹಾಗೆ ನಿಮಗೆ ಪ್ಲ್ಯಾನ್ ಕೂಡ ಗೊತ್ತಾಗಲ್ಲ. ನೋಡಿ, ಇದು TV ಕ್ಯಾಬಿನೆಟ್ಟು, ನಿಮಗೆ ಹಾಲ್ ಕೂಡ ಸ್ಪೇಸಿಯಸ್ ಆಗಿದೆ, ಲಿವಿಂಗ್ ಏರಿಯಾ. ದಯವಿಟ್ಟು ಸಪೋರ್ಟ್ ಮಾಡಿ, ನೋಡಿ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಎನ್ಕರೇಜ್ ಮಾಡಿದ್ರೆ ನಮಗೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡೋದಕ್ಕೆ ಸಪೋರ್ಟ್ ಆಗುತ್ತೆ, ಒಂದು ಮೋಟಿವೇಶನ್ ಬರುತ್ತೆ. ನೋಡಿ, ಪಕ್ಕದಲ್ಲೇ ನಿಮಗೆ ಪೂಜಾ ರೂಮ್ ಕೂಡ ಮಾಡಿದ್ದಾರೆ. ಹಾಗೆ ಅಗ್ನಿ ಮೂಲೆಯಲ್ಲಿ ಕಿಚನ್ ಇದೆ. ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾರೆ, ಸರ್ ನೀವು ಎಕ್ಸ್ಪ್ಲೇನ್ ಮಾಡೋದು ತುಂಬ ಚೆನ್ನಾಗಿದೆ ಅಂತ. ಇನ್ನು ಕೆಲವೊಬ್ಬರು ಬೇರೆ ಬೇರೆ ಥರ ಕಮೆಂಟ್ಗಳು ಮಾಡ್ತಾರೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು. ಒಳ್ಳೇದನ್ನ ತೊಗೋಬೇಕು, ಕೆಟ್ಟದನ್ನ ಬಿಡಬೇಕು ಅಂತ ನಾನು ಅಂದ್ಕೊಳ್ತೀನಿ. ನೋಡಿ, ಒಬ್ಬರು ಕೂತು ಪೂಜೆ ಮಾಡ್ಬೋದು, ಅಷ್ಟು ಸ್ಪೇಸಿಯಸ್ ಆಗಿದೆ. ಹಾಗೆ POP ಕೂಡ ಮಾಡಿದ್ದಾರೆ, ರೆಡಿ ಟು ಮೂವ್ ಇದೆ, ಕ್ಲಿಯರ್ ಡಾಕ್ಯುಮೆಂಟ್ ಕೂಡ ಇದೆ, ಲೋನ್ ಕೂಡ ಅವೈಲಬಿಲಿಟಿ ಇದೆ. ನೋಡಿ, ಇಲ್ಲಿ ನಿಮಗೆ 4 ಸೀಟು ಡೈನಿಂಗ್ ಟೇಬಲ್ನ ಯೂಸ್ ಮಾಡ್ಬೋದು. ಹಾಗೆ ಹ್ಯಾಂಡ್ ವಾಶ್ ಬೇಷನ್ ಕೂಡ ಹಾಕಿದ್ದಾರೆ. ಸ್ಟೆಪ್ಸ್ ಕೆಳಗಡೆ ನಿಮಗೆ UPS ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಇದು ಕಿಚನ್ನು, ಅಗ್ನಿ ಮೂಲೆಯಲ್ಲಿ ಕಿಚನ್ ಮಾಡಿದ್ದಾರೆ. ತುಂಬ ಸ್ಪೇಸಿಯಸ್ ಆಗಿದೆ ಕಿಚನ್ನು. ಹಾಗೆ ಮಾಡ್ಯುಲರ್ ಸಿಂಕ್ ಕೂಡ ಹಾಕಿದ್ದಾರೆ. ನಿಮಗೆ ಇದು ಆಪ್ಷನ್ಸ್ ಕೂಡ ಇದೆ, ಒಂದು 3-4 ಆಪ್ಷನ್ ಬರುತ್ತೆ. ಇತ್ತೀಚೆಗೆ ಇದನ್ನು ಎಲ್ಲ ಯೂಸ್ ಮಾಡ್ತಾಯಿದ್ದಾರೆ. ಥಿಂಗ್ಸ್ ಇಡೋದಕ್ಕೆ ಕಬೋರ್ಡ್ಸ್ ಎಲ್ಲ ಮಾಡಿದ್ದಾರೆ. ಹಾಗೆ ಚಿಮ್ನಿ ಕೂಡ ಫಿಟ್ ಮಾಡಿದ್ದಾರೆ ಆಲ್ರೆಡಿ. ಗ್ಯಾಸ್ ಪೈಪ್ಲೈನು ಔಟ್ಸೈಡು ಇಡೋದಕ್ಕೆ ಪ್ರೊವೈಡ್ ಮಾಡಿದ್ದಾರೆ. ಪೈಪ್ಲೈನ್ ಆಗಿದೆ ಆಲ್ರೆಡಿ. ನೋಡಿ, ಇಲ್ಲಿ ನಿಮಗೆ ಯುಟಿಲಿಟಿ ಬಿಟ್ಟಿದ್ದಾರೆ. ಇಲ್ಲಿ ನೀವು ಏನಾದರೂ ಫಂಕ್ಷನ್ಗಳಾದಾಗ, ಹಾಗೆ ದೊಡ್ಡದು ಪಾತ್ರೆಗಳಿದ್ದರೆ ನಿಮಗೆ ಇಲ್ಲಿ ವಾಶ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಯುಟಿಲಿಟಿ ಬಿಟ್ಟಿದ್ದಾರೆ. ಇಲ್ಲಿ ಕೂಡ ಗ್ರಿಲ್ ವರ್ಕ್ ಮಾಡಿದ್ದಾರೆ.
ಸುತ್ತ ನೀವು ಮನೆ ಸುತ್ತ ಬರ್ಬೋದು, ಅಷ್ಟು ಸ್ಪೇಸ್ ಬಿಟ್ಟಿದ್ದಾರೆ, ಒಬ್ಬರು ಓಡಾಡೋಷ್ಟು. ನೋಡಿ ನಿಮಗೆ ಇಲ್ಲಿ ತನಕ ಸ್ಪೇಸ್ ಇದೆ. ಹಾಗೆ ಇಲ್ಲಿ ನಿಮಗೆ ಸೇಫ್ಟಿ ಡೋರ್ ಕೂಡ ಹಾಕಿದ್ದಾರೆ. ಅಂದರೆ ಯಾರ ಸರ್ವೆಂಟ್ ಬಂದರೆ ನಿಮಗೆ ಇಲ್ಲಿಂದ ಎಂಟ್ರಿ ಕೊಡಲಿ ಮೇನ್ ಡೋರಿಂದ ಬೇಡ ಅಂತ ಈ ಥರ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ನಾವು ಕೆಳಗಡೆ ಇರುವ ಬೆಡ್ರೂಮ್ಗೆ ಹೋಗೋಣ. ಕೆಳಗಡೆ ನಿಮಗೆ ಸ್ಪೇಸಸ್ ಆಗಿದೆ, ಒಂದು ಬೆಡ್ರೂಮ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ಗೆ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಅಟ್ಟ ಕೂಡ ಮಾಡಿದ್ದಾರೆ. ಹಾಗೆ ಇಲ್ಲೇ ನಿಮಗೆ ಬೆಡ್ರೂಮ್ ಪಕ್ಕನೇ ಒಂದು ಜನರಲ್ ಟಾಯ್ಲೆಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ವಾಲ್ ಮೌಂಟೆಡು ವೆಸ್ಟರ್ನ್ ಕಮೋಡ್ ಇದೆ, ಫುಲ್ ವಾಲ್ಗೆ ಟೈಲ್ ಯೂಸ್ ಮಾಡಿದ್ದಾರೆ. ಹಾಗೆ ಇತ್ತೀಚೆಗೆ ನೀವು ಪೇಪರು ಹಾಗೆ ನ್ಯೂಸಲ್ಲಿ ನೋಡಿರ್ಬೋದು, ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಮಾಡ್ತಾಯಿದ್ದಾರೆ. ಅಂದರೆ ನಿಮಗೆ ಎಲ್ಲ ಪಟ್ಟಣ ಪಂಚಾಯತಿನ ಒಂದೇ ಕಡೆ ಮಾಡಬೇಕು ಅಂತ ಅಂದ್ಬಿಟ್ಟು ಮೂಡಾದಿಂದ ಬಂದಮೇಲೆ ಇವಾಗ ಡಿಸಿಷನ್ ತೊಗೊಂಡಿದ್ದಾರೆ. ನೆಕ್ಸ್ಟು ನಿಮಗೆ ಎಲ್ಲ ಕೆಲಸಗಳು ಬೇಗ ಆಗುತ್ತೆ. ಯಾರಾದರೂ ಮನೆಗಳು ಪರ್ಚೇಸ್ ಮಾಡಬೇಕು ಅಂತ ಅನ್ನೋರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ನಾನು ನಂಬರ್ ಕೊಟ್ಟಿರ್ತೀನಿ. KPS ಪ್ರಾಪರ್ಟೀಸ್ ಇನ್ ಮೈಸೂರು. ನೋಡ್ತಿರ್ಬೋದು ನೀವು ವಾರ್ಡ್ರೋಬು. ಹಾಗೆ ವಿಶಾಲವಾದ ಒಂದು ರೂಮಿಗೆ ಕೂಡ ಇದೆ, ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬೋದು. ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ ಬರುತ್ತೆ. ಈಗ ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ ಇದೆ, 2ಕ್ಕೂ ಕೂಡ ಅಟ್ಯಾಚ್ ಇದೆ. ಅದು ಯಾವ ರೀತಿ ಇದೆ ಏನು ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದು ಆ್ಯಂಟಿ-ಸ್ಕಿಡ್ ಸ್ಟೆಪ್ಸ್ ಇದೆ ಫಸ್ಟ್ ಫ್ಲೋರ್ ಹೋಗೋದಕ್ಕೆ. 30-40 ಮೆಜರ್ಮೆಂಟಲ್ಲಿ ಒಂದು ಒಳ್ಳೆ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಇದು ಸ್ಟ್ಯಾಂಡರ್ಡ್ ಪ್ಲ್ಯಾನ್ ಇರುತ್ತೆ. ವೆಸ್ಟ್ ಫೇಸಿಂಗಲ್ಲಿ ನಾರ್ತ್ ಡೋರ್ ಕೊಟ್ಟು ಈ ಥರ ಮಾಡೋದು ಒಂದು ಒಳ್ಳೆ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಈಗ ನಾನು ಹೇಳ್ತಿರೋದು ಇವನು ವಿಡಿಯೋ ಏನು ನೋಡಬೇಕಪ್ಪ ಅಂತ ಸುಮಾರು ಜನ ಹೇಳ್ತಾರೆ. ಅಟ್ಲೀಸ್ಟ್ ನಿಮ್ಗೆ ಯಾವತ್ತಾದರೂ ಒಂದಿನ ಯೂಸಿಗೆ ಬರುತ್ತೆ. ಹಾಗೆ ಯೂಸಿಗೆ ಬರುತ್ತೆ ಅಂತ ಅಂದ್ಬಿಟ್ಟು ಸುಮಾರು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡ್ತಿದ್ದಾರೆ. ಇದೇ ಥರ ಸಪೋರ್ಟ್ ಮಾಡಿ ದಯವಿಟ್ಟು. ಆ ಥರ ಸಪೋರ್ಟ್ ಮಾಡಿರೋದಕ್ಕೇ 20,000 ಸಬ್ಸ್ಕ್ರೈಬ್ನ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೂ ಹೆಚ್ಚು ಮಾಡಬೇಕು ಅಂತ ಆಸೆ. ದಯವಿಟ್ಟು ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚು ಸಬ್ಸ್ಕ್ರಿಪ್ಷನ್ ಬಂದರೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳು ಬರ್ತಾ ಇರುತ್ತೆ. ದಿನ ಸಂಜೆ 6ರಿಂದ 6:30 ಬರ್ತಾ ಇರುತ್ತೆ. ನೋಡಿ, ಇಲ್ಲಿ ಮೇಲ್ಗಡೆ ಬಂದರೆ ಇದು ರೈಟಲ್ಲಿರುವಂಥ ಬೆಡ್ರೂಮು. ಇದು ಸ್ಪೇಸಿಯಸ್ ಆಗಿದೆ. ಹಾಗೆ POP ಕೂಡ ಮಾಡಿದ್ದಾರೆ. ಸ್ಟಡಿ ಟೇಬಲ್ ಕೂಡ ಮಾಡಿದ್ದಾರೆ. ವಾಕಿಂಗ್ ವಾರ್ಡ್ರೋಬ್ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು ವಾಕಿಂಗ್ ವಾರ್ಡ್ರೋಬು. ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ವೆಸ್ಟರ್ನ್ ಕಮೋಡು ಅಟ್ಯಾಚ್ ಕೊಟ್ಟಿದ್ದಾರೆ. ನೋಡಿ, ಇದು ಕೂಡ ವಾಲ್ ಮೌಂಟೆಡು. ನಾನು ಸ್ವಲ್ಪ ಬೇಗ ಮೂವ್ ಮಾಡ್ತಾ ಹೋಗ್ತೀನಿ. ಸ್ಲೋ ಆಗಿ ಮೂವ್ ಮಾಡ್ತು ಅಂತಂದರೆ ನಿಮಗೆ ತುಂಬ ಟೈಮ್ ಆಗುತ್ತೆ. ಯಾಕೆಂದರೆ ನಾನು ಮಿನಿಮಮ್ ಒಂದು 8ರಿಂದ 10 ನಿಮಿಷ ವೀಡಿಯೋಗಳು ಹಾಕ್ತು ಅಂದರೆ ನೋಡ್ತಿರೋದೆ 1.5 1.4 ಮಿನಿಟ್ಸ್ ಅಷ್ಟೇ ನೋಡ್ತಾ ಇರೋದು ಎಲ್ಲರೂ. ಹಾಗಾಗಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನಮಗೆ ಒಂದು ಮೋಟಿವೇಶನ್ ಬರುತ್ತೆ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಇದು ಕುಬೇರನ ಮೂಲೆ. ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬೋದು. ಸ್ಪೇಸಿಯಸ್ ಆಗಿ ಮಾಡಿದ್ದಾರೆ. ಇದಕ್ಕೂ ಕೂಡ ಅಟ್ಯಾಚ್ ಮಾಡಿದ್ದಾರೆ. ತೋರಿಸ್ತೀನಿ ನಾನು ಅದನ್ನು. ಮತ್ತು ನಿಮಗೆ ವಾರ್ಡ್ರೋಬ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಡೀಸೆಂಟಾಗಿ ನಿಮಗೆ ನೀಟಾಗಿ ಕಲರ್ ಕಾಂಬಿನೇಷನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ನಾರ್ಮಲಿ ವೈಟ್ ಫ್ಲೋರಿಂಗ್ನ ನೀವೆಲ್ಲೂ ನೋಡಲ್ಲ. ಇಲ್ಲಿ ವೈಟ್ ಫ್ಲೋರಿಂಗ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಕೂಡ ವಾಲ್ ಮೌಂಟೆಡ್ ಇದೆ. ಇದಕ್ಕೂ ಕೂಡ ಅಟ್ಯಾಚ್ ಬರುತ್ತೆ. ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರ್ದು. ಈಗ ಟೆರೆಸ್ ಮೇಲ್ಗಡೆ ಹೋಗೋಣ. ಟೆರೆಸ್ ಮೇಲ್ಗಡೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಟೆರೆಸ್ ಮೇಲ್ಗಡೆ ನಿಮಗೆ ಓವರ್ ಹೆಡ್ ಟ್ಯಾಂಕ್ ಇದೆ. ಸೋಲಾರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಅದು ಯಾವ ರೀತಿ ಇದೆ ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಹಾಗೆ ನಿಮ್ದೇನಾರ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. KPS ಪ್ರಾಪರ್ಟೀಸ್ ಇನ್ ಮೈಸೂರು, ಪ್ರದೀಪ್ ಅಂದ್ಬಿಟ್ಟು. ನಿಮ್ಮದು ಕೂಡ ಇದೇ ರೀತಿ ವಿಡಿಯೋ ಮಾಡಿಕೊಡ್ತೀನಿ. ನೋಡಿ, ಇಲ್ಲಿ ಮೇಲ್ಗಡೆ ಬಂದರೆ ಸ್ಕೈ ಟಾಪು ಓಪನ್ ಬಿಟ್ಟಿದ್ದಾರೆ. ಹಾಗೆ ಸೇಫ್ಟಿ ಡೋರ್ ಕೂಡ ಹಾಕಿದ್ದಾರೆ. ಮತ್ತು ನಿಮಗೆ ಡ್ಯಾಪ್ ರೂಮ್ ಪೇಂಟ್ ಕೂಡ ಆಗಿದೆ. ತೋರಿಸ್ತೀನಿ ಇದನ್ನು. ನೋಡಿ, ಇದು
ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ಗೆ ಮತ್ತು ಓವರ್ ಟ್ಯಾಂಕ್ಗೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಹಾಗೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿದೆ. ಬಟ್ಟೆ ಹಾಕೊಳ್ಳೋದಕ್ಕೆ ಕೂಡ ಲ್ಯಾಡರ್ ಹಾಕಿದ್ದಾರೆ ಇಲ್ಲಿ. ಹಾಗೆ ಸೋಲಾರ್ಗೆ ಇಲ್ಲಿ ಪೈಪ್ಲೈನ್ ಬಿಟ್ಟಿದ್ದಾರೆ. 3 ರೂಮ್ಗೂ ಸಪ್ರೇಟ್ ಪೈಪ್ಲೈನ್ ಬಿಟ್ಟಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡು 1000 ಲೀಟ್ರ್ ವಾಟರ್ ಟ್ಯಾಂಕ್ನ ಪ್ರೊವೈಡ್ ಮಾಡಿದ್ದಾರೆ. ಇದೇ ಥರ ನನ್ನ ವೀಡಿಯೋಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಜೈ ಶ್ರೀರಾಮ್.